ಉಗ್ರ ದಾಳಿಗೆ ಸೆನ್ಸೆಕ್ಸ್ ನಿಫ್ಟಿ ಕುಸಿತ 10 ಲಕ್ಷ ಕೋಟಿ ನಷ್ಟ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಭೀಕರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಷೇರು ಮಾರುಕಟ್ಟೆ ಸೂಚ್ಯಂಕ ಸೆನ್ಸೆಕ್ಸ್ ಮತ್ತು ನಿಫ್ಟಿ ತೀವ್ರ ಕುಸಿತಕ್ಕೀಡಾಗಿದೆ. ಬೆಳಗ್ಗೆ ಸೆನ್ಸೆಕ್ಸ್ ಸಾವಿರಾರು ಅಂಕಗಳ ಕುಸಿತಕ್ಕೀಡಾಯಿತು. ಮುಕ್ತಾಯದ ವೇಳೆಗೆ ಸೆನ್ಸೆಕ್ಸ್ 588 ಅಂಕ ಕಳೆದುಕೊಂಡು 79,212ಕ್ಕೆ ಸ್ಥಿರವಾಯಿತು. ನಿಫ್ಟಿ 207 ಅಂಕ ನಷ್ಟದಲ್ಲಿ 24,039ಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತು. ಇವತ್ತು ಹೂಡಿಕೆದಾರರಿಗೆ 10 ಲಕ್ಷ ಕೋಟಿಗೂ ಹೆಚ್ಚು ನೋಷನಲ್ ನಷ್ಟ ಉಂಟಾಗಿದೆ. ಈ ನಡುವೆ ಮಾರುತಿ ಸುಜುಕಿ ತನ್ನ ಹೂಡಿಕೆದಾರರಿಗೆ ಪ್ರತಿ ಷೇರಿಗೆ 135 ರೂಪಾಯಿಗಳ ಡಿವಿಡೆಂಡ್ ಘೋಷಿಸಿದೆ. ಈ ಕುರಿತ ಎಲ್ಲ ವಿವರಗಳನ್ನು ಈಗ ತಿಳಿಯೋಣ. ನೋಡಿ, ಐಟಿ ಹೊರತುಪಡಿಸಿ ಉಳಿದೆಲ್ಲ ಸೆಕ್ಟರ್ಗಳ ಇಂಡೆಕ್ಸ್ಗಳು ಇವತ್ತು ರೆಡ್ ಆಗಿತ್ತು. ಮೀಡಿಯಾ, ಮೆಟಲ್, PSU, ಟೆಲಿಕಾಂ, ಪವರ್, ಆಯಿಲ್ ಆ್ಯಂಡ್ ಗ್ಯಾಸ್, ರಿಯಾಲಿಟಿ 2-3% ಡೌನ್ ಆಗಿತ್ತು. ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದು ತನ್ನ ತ್ರೈಮಾಸಿಕ ರಿಸಲ್ಟ್ ಅನ್ನು ಪ್ರಕಟಿಸಲಿದ್ದು ಕಾರ್ಪೊರೇಟ್ ವಲಯ ನಿರೀಕ್ಷಿಸ್ತಾ ಇದೆ. ಹಾಗಾದರೆ ಇವತ್ತು ಯಾರಿಗೆ ನಷ್ಟ ಆಗಿದೆ, ಯಾರಿಗೆ ಲಾಭ ಆಗಿದೆ ಅನ್ನೋ ನೋಡೋಣ. ಮೊದಲಿಗೆ ಯಾರಿಗೆ ನಷ್ಟ ಆಗಿದೆ, ಶ್ರೀರಾಮ್ ಫೈನಾನ್ಸ್ ಈ ಷೇರು 655 ರೂಪಾಯಿ ಇದ್ದು 5.95% ನಷ್ಟಕ್ಕೀಡಾಗಿದೆ. ಆಕ್ಸಿಸ್ ಬ್ಯಾಂಕ್, ಅದಾನಿ ಎಂಟರ್ಪ್ರೈಸಸ್, ಶ್ರೀರಾಮ್ ಫೈನಾನ್ಸ್, ಅದಾನಿ ಪೋರ್ಟ್, ಟ್ರೆಂಟ್ ಅತಿ ಹೆಚ್ಚು ನಷ್ಟಕ್ಕೀಡಾಯಿತು. ಶ್ರೀರಾಮ್ ಫೈನಾನ್ಸ್ ತನ್ನ ಜನವರಿ-ಮಾರ್ಚ್ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟಿಸಿದ್ದು 2,139 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಪ್ರತಿ ಷೇರಿಗೆ 3 ರೂಪಾಯಿಗಳ ಡಿವಿಡೆಂಡ್ ಅನ್ನು ಪ್ರಕಟಿಸಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ತ್ರೈಮಾಸಿಕ ಫಲಿತಾಂಶ ಪ್ರಕಟಿಸಿದ್ದು 1,493 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. 23% ಈ ಷೇರು ಏರಿಕೆಯಾಗಿದೆ. ಹಿಂದೂಸ್ತಾನ್ ಜಿಂಕ್ 3,003 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. 47% ಲಾಭ ಏರಿಕೆಯಾಗಿದೆ. ಇವತ್ತಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ಶೇರ್ಗೆ ಲಾಭ ಆಗಿದೆ ಎಂಬುದನ್ನು ನೋಡೋಣ. ನಷ್ಟ ಆಗಿದೆ ನೋಡಿದ್ವಿ, ಇವಾಗ ಲಾಭ. SBI ಲೈಫ್ ಇನ್ಶೂರೆನ್ಸ್ ಇದು 5.4% ಲಾಭ ಗಳಿಸಿದ್ದು 1,695 ರೂಪಾಯಿ ಈಗಿನ ಷೇರು ದರ. ಇನ್ಫೋಸಿಸ್, TCS, ಟೆಕ್ ಮಹೀಂದ್ರಾ, ಇಂಡಸ್ ಇಂಡ್ ಬ್ಯಾಂಕ್ ಷೇರುಗಳು ಕೂಡ ಇವತ್ತು ಲಾಭವನ್ನು ಗಳಿಸಿದೆ. ಇವತ್ತು ಬೆಸ್ಟ್ ಸೆಕ್ಟರ್ ಯಾವುದಪ್ಪ ಅಂತಂದರೆ ನಿಫ್ಟಿ IT ಇದು 0.72% ಏರಿಕೆಯನ್ನು ದಾಖಲಿಸಿದೆ. ಹಾಗಾದರೆ ವರ್ಸ್ಟ್ ಸೆಕ್ಟರ್ ಯಾವುದು ಅಂತಂದರೆ ನಿಫ್ಟಿ ಮಿಡ್ ಕ್ಯಾಪ್ 100 ಇದು 2.5% ಇಳಿಕೆಯನ್ನು ದಾಖಲಿಸಿದೆ. ಅದೇ ರೀತಿ ವಾಲಟಾಲಿಟಿ ಇಂಡೆಕ್ಸ್ ವಿಕ್ಸ್ ಇವತ್ತು 6% ಏರಿಕೆಯಾಗಿದೆ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳು ಸಾಕಷ್ಟು ನಷ್ಟಕ್ಕೆ ಇವತ್ತು ಈಡಾಯಿತು ಅಂತ ಹೇಳ್ಬೋದು. ಇವತ್ತು ಸೆನ್ಸೆಕ್ಸ್ ನಿಫ್ಟಿ ಕುಸಿತಕ್ಕೆ ಕಾರಣಗಳು ಏನು ಅಂತ ನೋಡೋಣ. ಮೊದಲನೇದಾಗಿ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಂಟಾಗಿರುವಂಥದ್ದು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಹಿಂದೂಗಳ ನರಮೇಧ ನಡೆಸಿದ ಬಳಿಕ ಭಾರತವು ಪಾಕಿಸ್ತಾನ ವಿರುದ್ಧ ರಾಜತಾಂತ್ರಿಕವಾಗಿ ಕಠಿಣ ಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಉಭಯ ದೇಶಗಳ ನಡುವೆ ಈ ರೀತಿಯ ಒಂದು ಉದ್ವಿಗ್ನತೆ ಉಂಟಾಗಿರುವುದರಿಂದ ಷೇರು ಸೂಚ್ಯಂಕಗಳು ಇವತ್ತು ಕುಸಿತಕ್ಕೀಡಾಗಿದೆ. ಸಾಮಾನ್ಯವಾಗಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಉಂಟಾದಾಗ ಈ ರೀತಿ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಸೂಕ್ಷ್ಮವಾಗಿ ಸ್ಪಂದಿಸುತ್ತೆ. ಎರಡನೇದಾಗಿ ಕಳೆದ 7 ದಿನಗಳಿಂದ ನಿಫ್ಟಿ ಸತತ ಏರಿಕೆಯಲ್ಲಿತ್ತು. ಮೌಲ್ಯದಲ್ಲಿ 8.6% ಹೆಚ್ಚಳ ಆಗಿತ್ತು. ಹೀಗಾಗಿ ಹೂಡಿಕೆದಾರರು ಷೇರುಗಳನ್ನು ಮಾರಾಟ ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಿದರು. ಇದು ಕೂಡ ಪ್ರಭಾವವನ್ನು ಬೀರಿತು. ಟೆಕ್ನಿಕಲ್ ಇಂಡಿಕೇಟರ್ಗಳು ಕೂಡ ಸತತ 7 ದಿನಗಳ ಖರೀದಿ ಭರಾಟೆಯ ಬಳಿಕ ಕರೆಕ್ಷನ್ ಆಗ್ತಾ ಇರೋದನ್ನು ಬಿಂಬಿಸಿದೆ. ಮೂರನೇದಾಗಿ ಆಕ್ಸಿಸ್ ಬ್ಯಾಂಕ್, SBI ಮತ್ತು ಬಜಾಜ್ ಫೈನಾನ್ಸ್ ಷೇರುಗಳ ದರದಲ್ಲಿ ತೀವ್ರ ಇಳಿಕೆ ಇವತ್ತಾಗಿತ್ತು. ಕೋಟಕ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಷೇರು ದರ ಕೂಡ ಇವತ್ತು ಸಾಕಷ್ಟು ತಗ್ಗಿಸು. ಇದಕ್ಕೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಆಕ್ಸಿಸ್ ಬ್ಯಾಂಕ್ ಜನವರಿ-ಮಾರ್ಚ್ ತ್ರೈಮಾಸಿಕ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ನಿವ್ವಳ ಲಾಭ 7,130 ಕೋಟಿ ರೂಪಾಯಿಯಿಂದ 7,117 ಕೋಟಿ ರೂಪಾಯಿಗೆ ಸ್ವಲ್ಪ ಇಳಿಕೆಯಾಗಿದೆ. ಇದು ಕೂಡ ಷೇರಿನ ದರದ ಮೇಲೆ ಒಂದು ರೀತಿಯ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರಿತು.
ನಾಲ್ಕನೇದಾಗಿ ಕಾರ್ಪೊರೇಟ್ ವಲಯದ ದಿಗ್ಗಜ ಕಂಪನಿಗಳು ಇವತ್ತು ಜನವರಿ ಮಾರ್ಚ್ ತ್ರೈಮಾಸಿಕ ಫಲಿತಾಂಶಗಳು ಒಂದೊಂದಾಗಿ ಪ್ರಕಟಣೆ ಮಾಡ್ತಾ ಇದೆ. ಆದರೆ ಇವುಗಳು ಮಾರುಕಟ್ಟೆಯನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಉತ್ತೇಜಿಸಿಲ್ಲ. ಅಂದರೆ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ಅವುಗಳ ಆದಾಯ ಇರ್ಬೋದು, ಲಾಭ ಇರ್ಬೋದು. ಉದಾಹರಣೆಗೆ ಹಿಂದೂಸ್ತಾನ್ ಯುನಿಲಿವರ್ ತನ್ನ ಆದಾಯದಲ್ಲಿ 2% ಬೆಳವಣಿಗೆ ದಾಖಲೆ ಸಾಲದಿದು. ನಗರ ಪ್ರದೇಶಗಳಲ್ಲಿ ಬೇಡಿಕೆ ಇಳಿಮುಖ ಆಗಿರುವುದನ್ನು ಇದು ಬಿಂಬಿಸಿದೆ. ಇನ್ಫೋಸಿಸ್ ಮತ್ತು ವಿಪ್ರೋ ಆದಾಯದ ಮುನ್ನೋಟಗಳು ಕೂಡ ಶೇರ್ ಮಾರ್ಕೆಟ್ಗೆ ತೃಪ್ತಿ ತಂದಿಲ್ಲ. ಯಾಕಂದರೆ ಅವುಗಳು ಕೂಡ ಒಂದು ನೆಗೆಟಿವ್ ಮುನ್ನೋಟವನ್ನು ಮಾಡಿದೆ. ಅಂದರೆ ಹೋದ ವರ್ಷಕ್ಕೆ ನೋಡಿದ್ರೆ ಸ್ವಲ್ಪ ಕಡಿಮೆ. ಈ ನಡುವೆ ಮಾರುತಿ ಸುಜುಕಿ ತನ್ನ ಜನವರಿ ಮಾರ್ಚ್ ಅವಧಿಯ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟಿಸಿದೆ. 3,911 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಕಂಪ್ನಿ 3,952 ಕೋಟಿ ರೂಪಾಯಿ ಲಾಭ ಗಳಿಸಿತ್ತು. ಅಂದರೆ 1% ಇಳಿಕೆ ಆಗಿದೆ. 1% ನೋ ಪ್ರಾಬ್ಲಮ್. ಆದರೆ ಕಂಪನಿ ಆದಾಯದಲ್ಲಿ ನೀವು ಗಮನಿಸಿ 6% ಏರಿಕೆ ಆಗಿದ್ದು 40,920 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಮಾರುತಿ ಸುಜುಕಿ ಪ್ರತಿ ಶೇರಿಗೆ 135 ರೂಪಾಯಿಗಳ ಡಿವಿಡೆಂಡ್ ಕೂಡ ಇವತ್ತು ಅನೌನ್ಸ್ ಮಾಡಿದೆ. ಇದರ ರೆಕಾರ್ಡ್ ಡೇಟ್ 2025 ಆಗಸ್ಟ್ 1 ಆಗಿದೆ. ಅಂದರೆ ಆಗಸ್ಟ್ 1ರೊಳಗೆ ಯಾರೆಲ್ಲ ಶೇರ್ ಖರೀದಿ ಮಾಡ್ತಾರೆ ಅವರಿಗೆ ಈ 135 ರೂಪಾಯಿ ಡಿವಿಡೆಂಡ್ ಸಿಗುತ್ತೆ. ಹಾಗಿದ್ರೆ ಶೇರಿನ ದರ ಎಷ್ಟು? 11,650 ರೂಪಾಯಿ ಇದೆ. ಇವು ಬಹಳ ದುಬಾರಿ ಅಂತ ನಿಮಗೆ ಅನಿಸ್ಬೋದು. ಅದರ ನೋಡಿ 5 ವರ್ಷದ ಹಿಂದೆ 2020 ಏಪ್ರಿಲ್ನಲ್ಲಿ ಇದೇ ಶೇರಿನ ದರ 5,300 ರೂಪಾಯಿ ಇತ್ತು. 5 ವರ್ಷದಲ್ಲಿ ಡಬಲ್ಗಿಂತಲೂ ಜಾಸ್ತಿ ಆಗಿದೆ. 130% ಹೆಚ್ಚಳಾಗಿದೆ. ಹಾಗಾಗಿ ಶೇರಿನ ದರ ಕಾಸ್ಟ್ಲಿ ಇದೆ ಅಂತ ತಕ್ಷಣ ಹೋಗಬಾರ್ದು. ಅದರ ಹಿಂದಿನ ಒಂದು ಇತಿಹಾಸ, ಹಿಸ್ಟ್ರಿ ಏನು, ಕಂಪನಿಯ ಫಂಡಮೆಂಟಲ್ ಏನು, ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಆವಾಗ ಅದು ಪ್ರಾಫಿಟ್ ಇದೆಯೋ ಇಲ್ವೋ ಅಂತ ನಮಗೆ ಅರ್ಥನೂ ಆಗುತ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.